ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಕ್ತಾಯಗೊಳಿಸಿದರು. ಸುದೀರ್ಘವಾಗಿ 2 ದಿನಗಳ ಕಾಲ ಈ ರೇಡ್ ನಡೆಯಿತು. ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ರೇಡ್ ಆಯಿತು. ಇಡಿಗೆ 10 ಅನುಮಾನಗಳು ಈ ರೇಡ್ನ ಸಂದರ್ಭದಲ್ಲಿ ಮೂಡಿದೆಯಂತೆ. ಏನೇನು ಅನ್ನೋದನ್ನ ನಾವು ಹೇಳ್ತೀವಿ. ಸಚಿವ ಪರಮೇಶ್ವರ್ ಅವರಿಗೆ ಇಡಿ ಸಮನ್ಸ್ ಅನ್ನು ಕೊಡುತ್ತಾ ಈ ವಿಚಾರದಲ್ಲಿ, ಯಾಕಂದ್ರೆ ಅವರದೇ ಶಿಕ್ಷಣ ಸಂಸ್ಥೆಗಳ ಮೇಲೆ ರೇಡ್ ಆಗಿರೋದು, 3 ಶಿಕ್ಷಣ ಸಂಸ್ಥೆ. ಯಾವುದೇ ಕ್ಷಣದಲ್ಲಾದರೂ ಪರಮೇಶ್ವರ್ ಅವರಿಗೆ ವಿಚಾರಣೆಗೆ ಬನ್ನಿ ಅಂತ ಸಮನ್ಸ್ ಕೊಡುವಂತಹ ಸಾಧ್ಯತೆ ಇದೆ. ಸಚಿವ ಪರಮೇಶ್ವರ್ ಶಿಕ್ಷಣ ಟ್ರಸ್ಟ್ನಿಂದ ಹಣ ವರ್ಗಾವಣೆ ಆಗಿದೆ. ಖಾಸಗಿ ವ್ಯಕ್ತಿಗಳಿಗೆ ಟ್ರಸ್ಟ್ನಿಂದ ಹಣ ವರ್ಗಾವಣೆ ಮಾಡಿದ್ಯಾಕೆ? ರನ್ಯಾ ರಾವ್ಗೆ 40 ಲಕ್ಷ ಹಣ ವರ್ಗಾವಣೆ ಆಗಿದ್ಯಾಕೆ? ಯಾವ ಕಾರಣಕ್ಕೋಸ್ಕರ ಈ ಹಣವನ್ನು ನೀವು ಕೊಟ್ರಿ ಅಂತ ಜಸ್ಟಿಫೈ ಮಾಡಬೇಕಾಗಿತ್ತು. ಜಸ್ಟಿಫೈ ಹೆಂಗೆ ಮಾಡೋದು ಅಂದರೆ, ಇವ್ರಿಗೆ ಚಾರಿಟಿಯಿಂದನೇ ಕೊಟ್ಟರು ಅಂತ ಅಂದ್ಕೊಳ್ಳೋಣ. ಚಾರಿಟಿ ಅನ್ನೋ ಪರ್ಪಸ್ ಏನು ಹೇಳಿ? ಅಶಕ್ತರಿಗೆ ದುಡ್ಡು ಕೊಡೋದಕ್ಕೆ ಅಂತ ಚಾರಿಟಿಯನ್ನು ಮಾಡ್ತಾರೆ ಸಮಾಜದಲ್ಲಿರೋ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು. ಬಟ್ ಈಕೆಯ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಕ್ಲಿಯರ್ ಮಾಡೋದಕ್ಕೆ ಶಿಕ್ಷಣ ಸಂಸ್ಥೆಯಿಂದ ದುಡ್ಡು ಹೋಗಿರೋದು, ಇದು ಪ್ರಶ್ನೆ ಬರ್ತಾ ಇರೋದು. ಆಮೇಲೆ 40 ಲಕ್ಷದ ಕ್ರೆಡಿಟ್ ಕಾರ್ಡು ನಮಗೆ ಸಿಗುತ್ತಾ? ಹಾಗಾದರೆ ಆಕೆ ಸಂಪಾದನೆ ಮೂಲ ಏನು? ಅಷ್ಟೆಲ್ಲ ಸಂಪಾದನೆ ಮಾಡೋಳಗೆ ಇವರು 40 ಲಕ್ಷ ಯಾಕೆ ಕೊಟ್ಟರು? ಇದೆಲ್ಲ ಬರುತ್ತಲ್ವ ಪ್ರಶ್ನೆ. ಆಮೇಲೆ ಆ ದುಡ್ಡಿನಿಂದ ಆಕೆ ದುಬೈ ಸೇರಿದಂತೆ 56 ಕಂಟ್ರಿಗಳಿಗೆ ಹೋಗಿರೋದ್ರ ಸ್ಟೇಟ್ಮೆಂಟ್ ಕೂಡ ಇದೆ. ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಅಲ್ಲಿ ಹೋಗಿ ಏನು ಮಾಡಿದ್ದು? ಹಾರ್ಡ್ ಕೋಡ್ ಸ್ಮಗ್ಲಿಂಗ್. ಈ ಎಲ್ಲ ಚೈನ್ ಲಿಂಕ್ಗಳಿಗೆ ಪರಮೇಶ್ವರ್ ಅವರಿಗೆ ಪ್ರಶ್ನೆಯನ್ನು ಕೇಳೋದಕ್ಕೆ ಇಡಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇಲ್ಲಿ ತನಕ ಸಮನ್ಸ್ ಹೋಗಿಲ್ಲ. ಆದರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪರಮೇಶ್ವರ್ ಅವರ ಬುಡಕ್ಕೆ ಬರುವಂತಹ ಸಾಧ್ಯತೆ ಈ ಕ್ಷಣಕ್ಕೆ ದಟ್ಟವಾಗಿದೆ. ಒಂದು ವೇಳೆ ಈ 40 ಲಕ್ಷ ಇಂತಿಂಥ ಕಾರಣಕ್ಕೆ ಕೊಟ್ಟಿದ್ದು ಅಂತ ಜಸ್ಟಿಫೈ ಮಾಡಿಕೊಂಡು ಬ್ರೋಚರ್ ತೋರಿಸೋದು, ಅಥವಾ ಆಕೆಯಿಂದ ಇನ್ನೇನೋ ಲಾಭ ಶಿಕ್ಷಣ ಸಂಸ್ಥೆ ಪಡೀತು ಅಂತ ತೋರಿಸೋದು, ಅದೆಲ್ಲ ಮಾಡಿದಿದ್ರೆ ಪ್ರಾಬಬ್ಲಿ ಬಚಾವ್ ಆಗ್ತಿದ್ರೇನೋ. ಬಟ್ ಮೇಲ್ನೋಟಕ್ಕಂಥದ್ದೇನು ಕಾಣಿಸ್ತಾ ಇಲ್ಲ. ಹೀಗಾಗಿ ಅವರಿಗೆ ಸಂಕಷ್ಟ ಫಿಕ್ಸ್ ಅನ್ಬೋದು. ಆಮೇಲೆ ಇನ್ನೊಂದು ಮಾಹಿತಿ ಏನಂದರೆ, ಚಿನ್ನ ಮಾರಿದ ದುಡ್ಡನ್ನು ಈಕೆ ತಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ಲು ಅನ್ನೋದೆಲ್ಲ ಕೆಲ ಮೂಲಗಳಿಂದ ಮಾಹಿತಿ ಇದೆ, ಕನ್ಫರ್ಮೇಷನ್ ಇಲ್ಲ. ಸೊ ಇದು ಕೂಡ ಅಗೇನ್ ಕ್ವೆಶ್ಚನಬಲ್ ವಿಚಾರಗಳೇ. ಸೊ ಇದನ್ನೆಲ್ಲ ಇಡಿ ಕೇಳುತ್ತೆ ಅಂತ ಹೇಳಲಾಗ್ತಾ ಇದೆ. ಆಮೇಲೆ ಕನ್ಸಲ್ಟೆನ್ಸಿ ಇನ್ಕಮ್ ರನ್ಯಾಗಿ ಬರ್ತಾ ಇತ್ತು ಅಂತೆಲ್ಲ ಹೇಳಿರೋದ್ರಿಂದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳಲ್ಲಿ ಭಾರಿ ಅವ್ಯವಹಾರ ಆಗಿರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದು ಗೃಹ ಸಚಿವರ ಬುಡಕ್ಕೆ ಬರುತ್ತಾ ನೋಡ್ಬೇಕು ನಾವು.